ಹಾಯ್ ಹಲೋ ನಮಸ್ಕಾರ. ನಮ್ಮದಿನಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಟೈಟಲ್ ಮತ್ತೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ. ಹೌದು, ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾವ ಒಂದು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಒಂದು ಆ್ಯಪ್ನ ಓಪನ್ ಮಾಡಿದ್ರೆ ಬರೀ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ಆಗಿರುವಂತ ಅನ್ಯಾಯದ ಬಗ್ಗೆನೆ ಬರುತ್ತೆ. ಆ ವಿಚಾರವಾಗಿ ಪ್ರತಿಯೊಬ್ಬರು ನಿಮ್ಮ ಒಂದ್ ಫೋನ್ ಇದೆ ಒಬ್ರ ಹತ್ರ ಅಂತ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ಆಗ್ಲಿ, ಒಂದು ಫೇಸ್ಬುಕ್, ಯೂಟ್ಯೂಬ್ ಅಂತ ಇದ್ದೇ ಪ್ರತಿಯೊಂದು ಮೊಬೈಲ್ ತಗೊಂಡ್ರು ಈ ಅಕೌಂಟ್ಗಳು ಇದ್ದೇ ಇರ್ತವೆ. ದಯವಿಟ್ಟು ಈಗಲಾದ್ರೂ ಎಲ್ಲರೂ ಎಚ್ಚೆತ್ಕೊಳ್ಳಿ. ಎಲ್ಲರೂ ಪ್ರತಿಯೊಂದು ನಿಮ್ಮ ಸ್ಟೇಟಸ್ ಅಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ ಒಂದು ವಿಡಿಯೋ ಮಾಡಾಕಿ ನಿಮ್ಮ ಅಕೌಂಟ್ಗಳಲ್ಲಿ ಬೇರೆ ಸ್ಟೇಟಸ್ ಎಲ್ಲ ಹಾಕಿರ್ತೀರಿ. ಅದ್ರಲ್ಲಿ ಸೌಜನ್ಯ ಬಗ್ಗೆನೂ ಒಂದು ಹಾಕಿ ನಾಳೆ ಬೇರೆ ಯಾವುದೇ ಹೆಣ್ಮಕ್ಳಿಗೂ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಬೇರೆ ಯಾರನ್ನು ಸರಿ ತಪ್ಪು ಅಂತ ಜಡ್ಜ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಅಲ್ಲ. ಅವ್ರು ತಪ್ಪು ಮಾಡಿದ್ರೆ ಇವ್ರು ತಪ್ಪು ಮಾಡಿದ್ರೆ ಗೊತ್ತಿಲ್ಲ. ಸರ್ಕಾರ ಅದನ್ನು ತನಿಖೆ SIT ತನಿಖೆಗೆ ವಹಿಸಿದೆ. ಅದು ತನಿಖೆ ಆದ್ಮೇಲೆ ಯಾವ ಸರಿ ಯಾರು ತಪ್ಪು ಅಂತ ಎಲ್ಲ ಜನಗಳಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ದಯವಿಟ್ಟು ಯಾರು ಪ್ರತಿ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ರು ನಿಮ್ಮ ಅಕೌಂಟ್ಗಳಲ್ಲಿ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಸೌಜನ್ಯ ಬಗ್ಗೆ ಒಂದು 1 ನಿಮಿಷ ಅಥವಾ 2 ನಿಮಿಷದ ವಿಡಿಯೋ ಮಾಡಾಕಿ. ಅದರಿಂದ ಒಂದು ಹೆಣ್ಣು ಮಕ್ಕಳಿಗೆ ಆದಂತ ಅನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು ಅನ್ನೋದೊಂದು ತಿಳ್ಕೊಳುತ್ತೆ. ದಯವಿಟ್ಟು ಎಲ್ಲಾರು ಈ ವಿಡಿಯೋ ನೋಡ್ತಿರುವಂತ ಎಲ್ಲಾರು ನಿಮ್ಮ ಅಕೌಂಟ್ಗಳಲ್ಲಿ ನ್ಯಾಯ ಸಿಗ್ಲಿ ಅನ್ನೋದು. ಅವ್ರನ್ನ ಜಡ್ಜ್ ಮಾಡಕ್ ಹೋಗ್ಬೇಡಿ, ಯಾರನ್ನ ಅವ್ರು ತಪ್ಪು ಮಾಡಿದ್ರು ಇವ್ರು ತಪ್ಪು ಮಾಡಿದಾರೆ ಅಂತ. ಅದು ನ್ಯಾಯ ಅದಕ್ಕೆ ಸರಿ ತಪ್ಪನ್ನ ತಿದ್ದೋದಕ್ಕೆ ನ್ಯಾಯಾಲಯ, ಕೋರ್ಟ್ಗಳಿರುತ್ತೆ. ಅದನ್ನ ಅವ್ರು ಮಾಡ್ತಾರೆ. ಅವ್ರಿಗೂ ಟೈಮ್ ಕೊಡಿ ಸ್ವಲ್ಪ ದಿವಸ. ದಯವಿಟ್ಟು ಎಲ್ಲರ ಅಕೌಂಟ್ಗಳಲ್ಲೂ ಒಂದೊಂದು ವಿಡಿಯೋ ಮಾಡೋಣ. ಸರ್ಕಾರ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಸರ್, ಇದನ್ನ ಸಾಲ್ವ್ ಮಾಡೋದಕ್ಕೆ 13 ವರ್ಷಗಳಿಂದ ಸೌಜನ್ಯ ಕೇಸ್ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನೋಡ್ತಾ ಬರ್ತಿದ್ದೀನಿ. 13 ಹೆಚ್ಚು ಕಡಿಮೆ ನನಗೆ ಈ ವಿಷಯ ಗೊತ್ತಾಗಿ ಒಂದು 3-4 ವರ್ಷ ಅನ್ಕೋತೀನಿ. ಅವಾಗ್ಲಿಂದನೂ ಈ ವಿಡಿಯೋ ಬಗ್ಗೆ ಸೌಜನ್ಯ ಅಂತ ಅವಾಗ ಕೇಳಿ ಬರ್ತೈತಿ. ಇತ್ತೀಚೆಗೆ ಒಂದು ವರ್ಷದಿಂದ ಸಿಕ್ಕಾಬಟ್ಟೆ ಸೌಜನ್ಯ ಬಗ್ಗೆ ಕೆಲವೊಂದು ಭಾರಿ ವಿಡಿಯೋಗಳೆಲ್ಲ ಬಂದಿದ್ದಾವೆ. ಯಾರ ಹೆಸರು ಹೇಳಕ್ ಇಷ್ಟ ಇಲ್ಲ. ನಾವೇನ್ ದೊಡ್ಡ ಯೂಟ್ಯೂಬ್ ಸ್ಟಾರ್ ಏನಲ್ಲ. ನಮ್ಮ ಮನೆಗಳಲ್ಲೂ ಈ ತರ ಹೆಣ್ಮಕ್ಳು ಇರ್ತಾರೆ. ಅವ್ರಿಗೆ ಪ್ರಾಬ್ಲಮ್ ಆದಾಗ ನಮ್ಗೆ ಎಷ್ಟು ನೋವಿರುತ್ತೆ ಅಷ್ಟೇ ನೋವು ಬೇರೆ ಹೆಣ್ಮಕ್ಳಿಗಾದಾಗ್ಲೂ, ಅವ್ರ ಮನೆ ಹೆಣ್ಮಕ್ಳಿಗಾದಾಗ್ಲೂ ನೋವಿರುತ್ತೆ. ಅದಕ್ಕೆ ನಾವೊಂದು ಸಣ್ಣದೊಂದು ಅಳಿಲಿ ಸೇವೆ ಅಂತ ಏನ್ ಹೇಳ್ತಾರೆ ಅದೊಂದು ಆಗ್ಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಅಷ್ಟೇ, ಬೇರೆ ಏನಿಲ್ಲ. ಈ ರೀತಿ ಸೌಜನ್ಯಗಾದಂತ ಅನ್ಯಾಯ ಬೇರೆ ಯಾರಿಗೂ ಹೆಣ್ಮಕ್ಳಿಗೂ ಆಗ್ಬಾರ್ದು. ಯಾರೇ ಈ ತಪ್ಪನ್ನ ಮಾಡಿರ್ಲಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಕಾನೂನು ಅವ್ರಿಗೆ ಸರಿಯಾದಂತ ಶಿಕ್ಷೆನ ಒದಗಿಸ್ಬೇಕು ಅನ್ನೋದೇ ಈ ವಿಡಿಯೋ ಉದ್ದೇಶ ಬೇರೇನಿಲ್ಲ. ಸೌಜನ್ಯ ರೀತಿ ಬೇರೆ ಯಾವ ಹೆಣ್ಮಕ್ಳಿಗೂ ಈ ರೀತಿ ಆಗ್ಬಾರ್ದು ಅನ್ನೋದೇ ಒಂದು ಈ ವಿಡಿಯೋದ ಉದ್ದೇಶ. ಹೇಳ್ದಾಗೆ ನೀವು ನಿಮ್ಮ ಫೋನ್ಗಳ ಅಕೌಂಟ್ಗಳಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿ. ಅದರಿಂದ ಏನು ನಾವು ಕಳ್ಕೊಳ್ಳೋದಿಲ್ಲ. ಯಾವಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದೀನಿ, ಯಾರನ್ನು ಜಡ್ಜ್ ಇವ್ರು ತಪ್ಪು ಮಾಡಿದ್ದಾರೆ ಅವ್ರು ತಪ್ಪು ಮಾಡಿದ್ರೆ ಜಡ್ಜ್ ಮಾಡ್ಲಿಕ್ಕಂತೂ ಹೋಗಕ್ಕೆ ಹೋಗ್ಬೇಡಿ. ಅದಕ್ಕೆ ಅಂತ ಸರ್ಕಾರ ಇದೆ. ಅದು ಸರ್ಕಾರ ಅದನ್ನ ಯಾರು ತಪ್ಪು ಸರಿ ಮಾಡಿದ್ರೆ ಅಂತ ಕೋರ್ಟ್ ಜಡ್ಜ್ ಮಾಡ್ತಾರೆ. ನಾವು ಜಡ್ಜ್ ಮಾಡೋದಕ್ಕೆ ನಾವು ಯಾರು ಅಲ್ಲ. ಮುಂದೆ ಈ ರೀತಿ ಅನಾಹುತಗಳು ಆಗದ ರೀತಿಯಲ್ಲಿ ಎತ್ತೆಚ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರನ್ನು ಕೈಗೂಡಿಸಿ ಜೊತೆಗೆ ಸೇರಿ ಎಲ್ಲಾರು ಹನಿ ಕೂಡಿದ್ರೆ ಎಲ್ಲ ಅನ್ನೋ ತರ ನಾವೆಲ್ಲ ಒಟ್ಟುಗೂಡಿದ್ರೆ ಯಾವ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲ ಒಟ್ಟಿಗೆ ಸೇರಿದ್ರೆ ಆಗದಿರಂತ ಯಾವುದೇ ಕೆಲಸನೂ ಇಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ. ಇತ್ತೀಚೆಗೆ ನಡೆದಂತ ರಿಧನ್ಯ ಕೇಸ್ ಬಗ್ಗೆನೂ ನೀವು ನೋಡಿರ್ಬೋದು. ತಮಿಳುನಾಡಲ್ಲಿ ಆದಂತ ರೀಸೆಂಟ್ ಕೇಸ್ ಇದು. ತನ್ನ ತಂದೆ ಅಷ್ಟು 2.5 ಕೋಟಿ ಖರ್ಚು ಮಾಡಿ ಮಗಳನ್ನ ಮದುವೆ ಮಾಡಿದ್ರು. ಆದ್ರೆ ಆ ಹೆಣ್ಣು ಮಗಳು ಬರೀ 3 ತಿಂಗಳು ಸಹ ಸಂಸಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಷ್ಟೊಂದು ಹಿಂಸೆಯನ್ನು ಅನುಭವಿಸಿ ತಾನು ಆತ್ಮಹತ್ಯೆಗೆ ಶರಣಾಯ್ತಾಳೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಕೇಸ್ ಆಯ್ತು. ಖುಷಿ ಅನ್ನೋ ಹೆಣ್ಮಗು ಮೇಲೆ, ಅದನ್ನು ಅಷ್ಟೇ ರೇಪ್ ಅಂಡ್ ಮರ್ಡರ್ ಕೇಸು. ಆ ಕೇಸು ಯಾವಾಗ ಹೆಂಗಾಯ್ತು ಅಂತ ಈ ವಿಷಯ ನಮ್ಗೆ ಯಾಕೆ ಅಂತ ಯಾರು ಅಷ್ಟು ಇದಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದಷ್ಟು ಇದು ಅವೇರ್ನೆಸ್ ಮೂಡಿಸ್ಬೇಕು. ಮುಂಜಾಗ್ರತೆಯನ್ನು ಅನುಭವಿಸ್ಬೇಕು. ಮುಂಜಾಗ್ರತೆಯನ್ನ ಅನುಸರಿಸಬೇಕು. ಯಾವುದೇ ರೀತಿ ಹೆಣ್ಮಕ್ಳಿಗೆ ಬಲವಂತವಾಗಿ ಈ ರೀತಿ ಆಗ್ಬಾರ್ದು ಅನ್ನೋದೇ ಈ ವಿಡಿಯೋ. ದಯವಿಟ್ಟು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸೌಜನ್ಯ ಅನ್ನೋ ಕೇಸಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಏನಾರ ಆಗ್ಲಿ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ ಈ ವಿಡಿಯೋದ ಉದ್ದೇಶ. ಜಸ್ಟಿಸ್ ಫಾರ್ ಸೌಜನ್ಯ. ಆ ಹೆಣ್ಮಕ್ಳಿಗಾದಂತ ನೋವು ಜಗತ್ತಿನಲ್ಲಿ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ಈ ವಿಡಿಯೋ ಇಷ್ಟ ಆದ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಹರ್ಷ ಹಾಸನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ಕಾಮೆಂಟ್ನಲ್ಲಿ ಏನಾದರೂ ತಿಳಿಸಿ.